ಆತ್ಮೀಯ ವೀಕ್ಷಕರೇ, ಹುಬ್ಬಳ್ಳಿಯ ಕೈಗಾರಿಕೆಯನ್ನು ವಿಶ್ವ ಮಟ್ಟದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಇಂಡಸ್ಟ್ರಿಯಲ್ ವಾಲ್ಸ್ಗಳಿಗೆ ದಶಕಗಳಿಂದ ಹೆಸರುವಾಸಿಯಾದ ಖಾಸಗಿ ಕಂಪನಿಯ ಕಾರ್ಮಿಕರು ಪ್ರಸ್ತುತ ಆಡಳಿತ ಮಂಡಳಿಯು ಕಾರ್ಮಿಕ ವಿರೋಧಿ ಕಾನೂನುಬಾಹಿರ ನೀತಿಗಳನ್ನು ಪಾಲಿಸುತ್ತಿದೆ ಎಂದು ಆರೋಪಿಸಿ ತಕ್ಷಣವೇ ಪರಿಹಾರವನ್ನು ನೀಡಬೇಕೆಂದು ಪ್ರತಿಭಟಿಸುತ್ತಿರುವ ಕುರಿತು ಸ್ಥಳೀಯ ಕಾರ್ಮಿಕ ಸಂಘಟನೆಯ ಮುಖಂಡರುಗಳನ್ನು ನಮ್ಮ ಜನಕನ್ನಡ ಮಾಧ್ಯಮ ವತಿಯಿಂದ ಮಾತನಾಡಿಸಿ ಮೊದಲ ಸರಣಿಯಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಾಗಿತ್ತು. ಇದೀಗ ಇಂದಿನ ಈ ಎರಡನೇ ಸರಣಿಯಲ್ಲಿ ಕಾರ್ಖಾನೆಯ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರಾದ GR ಶಿವಶಂಕರ್ ವಿಸ್ತಾರವಾಗಿ ಕಾರ್ಮಿಕರಿಗಾಗುತ್ತಿರುವ ಅನ್ಯಾಯದ ಸಮಸ್ಯೆಯನ್ನು ವಿಶ್ಲೇಷಿಸುವುದರೊಂದಿಗೆ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಯಾವೆಲ್ಲ ಪರಿಹಾರಗಳನ್ನು ಬೆಂಗಳೂರಿನ ರಾಜಿ ಸಂಧಾನ ಸಭೆಯಲ್ಲಿ ಕೈಗೊಳ್ಳಬಹುದೆಂದು ನಮ್ಮ ಮಾಧ್ಯಮ ಸಂದರ್ಶನದಲ್ಲಿ ತಿಳಿಸಿರುತ್ತಾರೆ. ನಮ್ಮ ಜನಕನ್ನಡ ಮಾಧ್ಯಮ ವಾಹಿನಿಯ ಮೂಲಕ ಆಡಳಿತ ಮಂಡಳಿಯ ಮೆಹತಾರವರನ್ನು ಫೋನ್ ಮೂಲಕ ಸಂಪರ್ಕಿಸಿ ಕಾರ್ಮಿಕ ಪ್ರತಿಭಟನೆ ಕುರಿತು ಪ್ರತಿಕ್ರಿಯೆ ಕೇಳಿದಾಗ ನವೆಂಬರ್ 14ರಂದು ರಾಜಿ ಸಂಧಾನ ಸಭೆಗೆ ಬೆಂಗಳೂರಿನಲ್ಲಿ ಹಾಜರಾಗಿ ನಂತರ ಹುಬ್ಬಳ್ಳಿಗೆ ಮರಳಿ ಸಂಪೂರ್ಣ ದಾಖಲೆ ಸಮೇತ ನಮ್ಮ ಜನಕನ್ನಡ ಮಾಧ್ಯಮ ವಾಹಿನಿಗೆ ಸಂದರ್ಶನ ನೀಡುವುದಾಗಿ ಭರವಸೆ ನೀಡಿರುತ್ತಾರೆ. ಒಟ್ಟಾರೆಯಾಗಿ ಈ ಸಮಸ್ಯೆ ಸರ್ಕಾರ, ಕಾರ್ಮಿಕ ಇಲಾಖೆ, ಕಾರ್ಖಾನೆಯ ಆಡಳಿತ ಮಂಡಳಿ ಮತ್ತು ಕಾರ್ಮಿಕ ಸಂಘಟನೆಗಳ ಸೌಹಾರ್ದಯುತ ಸಂಧಾನದ ಮೂಲಕ ಬಗೆಹರಿಯಲಿ ಎಂದು ನಮ್ಮ ಜನಕನ್ನಡ ಮಾಧ್ಯಮ ಹಾರೈಸುತ್ತದೆ. ವಂದನೆಗಳು. ಕಳೆದ 9 ತಿಂಗಳ 41 ಜನ ಕಾರ್ಮಿಕರನ್ನ ವಿನಾಕಾರಣ ಗುಜರಾತ್ ರಾಜ್ಯಕ್ಕೆ ವರ್ಗಾವಣೆ ಮಾಡಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಕನ್ನಡಿಗರ ಸ್ಥಳೀಯ ಕಾರ್ಮಿಕರ ವಿರೋಧಿಯಾಗಿರುವ ಗುಜರಾತ್ ಮಾಲೀಕರಿಗೆ, ಕನ್ನಡಿಗ ಕಾರ್ಮಿಕರ ವಿರೋಧಿಯಾಗಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ, ಹಲವಾರು ವರ್ಷಗಳಿಂದ ನಡೆಸುತ್ತಿರುವ ಕಾರ್ಖಾನೆಯನ್ನು ಗುಜರಾತ್ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲು ಹುನ್ನಾರ ನಡೆಸಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ, ಹಲವಾರು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ಅನೇಕ ಕಾರ್ಮಿಕರಿಗೆ ಜೀವನಾಧಾರವಾಗಿರುವ ಕಾರ್ಖಾನೆಯನ್ನು ಗುಜರಾತ್ ರಾಜ್ಯಕ್ಕೆ ತೆಗೆದುಕೊಂಡು ಹೋಗುತ್ತಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ ಏನೇ ಬರಲಿ, ಏನೇ ಬರಲಿ, ಹೋರಾಟ ಹೋರಾಟ, ಏತಕ್ಕಾಗಿ ಹೋರಾಟ, ಕಾರ್ಮಿಕರಿಗೆ ಜಯವಾಗಲಿ, ಕಾರ್ಮಿಕರ ಹೋರಾಟಕ್ಕೆ, ಕಾರ್ಮಿಕರ ಐಕ್ಯತೆ, ಕಾರ್ಮಿಕರ ಐಕ್ಯತೆ, ಕಾರ್ಮಿಕರೆಂದು ಗುಲಾಮರಲ್ಲ, ಕಾರ್ಮಿಕರೆಂದು ಗುಲಾಮರಲ್ಲ, ಆಡಳಿತ ವರ್ಗದ ದಾರಿ ತಪ್ಪಿಸಿರುವ ಪಂಜಾಬ್ ರಾಜ್ಯದ ಚರಣ್ದೀಪ್ ಸಿಂಗ್ಗೆ, ದಾರಿ ತಪ್ಪಿಸಿರುವ ಚರಣ್ದೀಪ್ ಸಿಂಗ್ಗೆ ನಮಸ್ಕಾರ ಸರ್. ಜನಕನ್ನಡ ಮಾಧ್ಯಮ ವಾಹಿನಿಯಿಂದ ಈಗಾಗಲೇ ಮೊದಲನೇ ಸರಣಿ ಪ್ರಸಾರ ಆಗಿದೆ. ಈ ವಿಷಯದ ಕುರಿತು ಪ್ರತಿಭಟನೆ ಕುರಿತು ತಾವು ಅಧ್ಯಕ್ಷರಾಗಿ ಇಲ್ಲಿಗೆ ಬಂದಿದ್ದೀರಿ ಬೆಂಗಳೂರಿನಿಂದ ಅಂತ ಕೇಳ್ಪಟ್ವಿ. ಹಾಗಾಗಿ ತಮ್ಮ ಪರಿಚಯ ಮತ್ತು ಈ ಸಮಸ್ಯೆ ಕುರಿತು ತಮ್ಮ ಅಭಿಪ್ರಾಯವನ್ನು ಹೇಳ್ಬೇಕಂತ. ಓಕೆ ಸರ್, ನಾನು GR ಶಿವಶಂಕರ್ ಅಂತ TUCCಯ ಕೇಂದ್ರ ಸಂಘಟನೆಯ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಅದಲ್ಲದೆ ಈ BDK ಯೂನಿಯನ್ ಏನಿದೆ ಅದರ ಅಧ್ಯಕ್ಷನಾಗಿದ್ದೇನೆ. ಇದರೊಳಗಡೆ ಇರ್ತಕ್ಕದ್ದು ಒಂದೇ ಸಂಘಟನೆ, ಒಂದೇ ಕಾರ್ಮಿಕ ಸಂಘಟನೆ. ಇದರೊಳಗಡೆ ಈ ಕಾರ್ಖಾನೆ ಒಳಗಡೆ 349 ಜನ ಕಾರ್ಮಿಕರಿದ್ದಾರೆ. ರೆಗ್ಯುಲರ್ ವರ್ಕರ್ಸ್ ಇಲ್ಲ. ರೆಗ್ಯುಲರ್ ವರ್ಕರ್ಸ್ ಕೇವಲ 188 ಜನ. ಉಳಿದ 261 ಜನ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ. ಅಂದ್ರೆ ಅದನ್ನ ಕಂಪ್ಲೀಟ್ ದುರಾದೃಷ್ಟ ಏನು ಅಂದ್ರೆ ಮಾಲೀಕರೇ ಕಾಂಟ್ರಾಕ್ಟ್ ಲೈಸೆನ್ಸ್ ತಗೊಂಡಿದ್ದಾನೆ ಒಂದು 100 ಜನಕ್ಕೆ. ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೂ ಸಹ ಅವ್ರಿಗೆ ಕಂಪ್ಲೀಟ್ ಕಾಂಟ್ರಾಕ್ಟ್ ಲೈಸೆನ್ಸ್ ಇಶ್ಯೂ ಮಾಡಿದ್ದಾರೆ. ಈ ವರ್ಕರ್ಸ್ ಮೇಜರ್ ಇಶ್ಯೂ ತಮಗ್ ಗೊತ್ತಿರಬಹುದು, ಈಗಾಗಲೇ ತಮ್ಮ ಮಾಧ್ಯಮದಲ್ಲೂ ಸಹ ಬಂದಿದೆ. ಈಗ ಇರ್ತಕ್ಕ ಏನು ಗುಜರಾತ್ಗೆ ಕಂಪ್ಲೀಟ್ 41 ಜನ ವರ್ಕರ್ಸ್ ನ ವರ್ಗಾವಣೆ ಮಾಡಿದ್ದಾರೆ. ಅದು ದಿಢೀರ್ ರಾತ್ರಿ ಅದು ಮಾಡೋದಕ್ಕೆ ಅದಕ್ಕೂ ಅವಕಾಶ ಇಲ್ಲ. ಕಾರಣ ಯಾಕೆಂದ್ರೆ ಸ್ಟ್ಯಾಂಡ್ ಪ್ರತಿಯೊಂದು ಕಾರ್ಖಾನೆ ಒಂದು ಮಾದರಿ ಸ್ಥಾಯಿ ಆದೇಶ ಅಂತ ಇರಬೇಕು. ಇಲ್ಲದಿದ್ರೆ ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಅಂಗೀಕೃತ ಸ್ಥಾಯಿ ಆದೇಶ ಇರಬೇಕು. ಇದರಲ್ಲಿ ಅಂಗೀಕೃತ ಸ್ಥಾಯಿ ಆದೇಶ ತಿದ್ದುಪಡಿ ಇರುವಾಗಲೇ ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡಿದ್ರು. ಈಗ ಅದನ್ನೂ ಸಹ ಇವತ್ತು ಉಪ ಕಾರ್ಮಿಕ ಆಯುಕ್ತರ ಕಚೇರಿಯಲ್ಲಿ ವರ್ಗಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಾನೂ ಸಹ ತಿದ್ದುಪಡಿ ಆಗಿದೆ. ಅದಲ್ಲದೆ ಇವತ್ತೇನು ಗೊತ್ತಾ, ಕಂಪ್ಲೀಟ್ 12 ಜನ ನಮ್ಮ ಸಂಘದ ಪದಾಧಿಕಾರಿಗಳನ್ನ ಅವ್ರನ್ನೂ ಸಹ ಅಮಾನತು ಮಾಡಿದ್ದಾರೆ. ಇದ್ರ ಬಗ್ಗೆ ನಿರಂತರವಾಗಿ ನಾವು ಅಂದ್ರೆ ಕಳೆದ 9 ತಿಂಗಳಿಂದ ಇಲಾಖೆ ಎಲ್ಲ ಮಟ್ಟದಲ್ಲೂ ಸಹ ರಾಜಿ ಸಂಧಾನ ಸಭೆಗಳು ನಡೆಯಿತು. ಹುಬ್ಬಳ್ಳಿಯಿಂದ ಹಿಡಿದು ಕಂಪ್ಲೀಟ್ ಬೆಳಗಾಮು ಮತ್ತೆ ಬ್ಯಾಂಗ್ಳೂರ್ವರೆಗೂ ನಡೆಯಿತು.
ಇದ್ರ ಬಗ್ಗೆ ನಿರಂತರವಾಗಿ ನಡೆಸಂತ ಒಂದು ರಾಜ್ಯ ಸಂಧಾನ ಸಭೆಯಲ್ಲಿ ನಾವು ಏಕಾಏಕಿಗೆ ಯಾವುದೇ ಹೋರಾಟಕ್ಕೆ ಇಳಿಲಿಲ್ಲ. ಯಾಕೆಂದ್ರೆ ಇದನ್ನ ಪರಿಶೀಲನೆ ಮಾಡಿ ಇದ್ರೊಳಗಡೆ ಆಗದೆ ಹೋದ್ರೆ ಹೋರಾಟಕ್ಕೆ ಹೋಗ್ಬೇಕು ಅಂತ ಶಾಂತಿಯುತವಾಗಿ ಕಂಪ್ಲೀಟ್ ಅಂದ್ರೆ ಕಾನೂನಿನಲ್ಲಿ ಅವಕಾಶ ಇದೆ. ಇದು ಒಬ್ಬ ಕಾರ್ಮಿಕ ಸಚಿವ ಇದ್ರೊಳಗಡೆ ಇಲ್ಲಿನ ಇನ್ಚಾರ್ಜ್ ಆಗಿರ್ತಕ್ಕವರು ಸಂತೋಷ್ ಲಾಡ್ ಅವರು ಇದ್ದಾರೆ. ಧಾರವಾಡ ಜಿಲ್ಲಾ ಹೌದು ಆಗಿರೋದ್ರಿಂದ ಅವ್ರ ಹತ್ರ ನಾವು ಇದ್ರ ಬಗ್ಗೆ ಹೇಳಿದ್ವಿ. ಧಾರವಾಡದಲ್ಲಿ ಅವ್ರ ಲೆವೆಲ್ ನಲ್ಲಿ ಒಂದು ಮೀಟಿಂಗು ಸಹ ಮಾಡಿದ್ರು, ನಡೆಸಿದ್ರು. ಅವರ ಉಪಸ್ಥಿತಿಯಲ್ಲಿ ಆಯ್ತು. ಅವರ ಉಪಸ್ಥಿತಿಯಲ್ಲಿ ಆದಾಗ್ಲೂ ಸಹ ಪ್ರತಿಫಲ ಸಿಕ್ಲಿಲ್ಲ. ಸೊ ಕೊನೆಗೆ ನಾವು ಕಂಪ್ಲೀಟ್ ಅದನ್ನು ಸಹ ಪ್ರಶ್ನೆ ಮಾಡಿ ಕಾರ್ಮಿಕ ಇಲಾಖೆ ಒಳಗಡೆ ಈ ತರ ಆಗಿದೆ, ವೈಲೇಷನ್ಸ್ ಆಗಿದೆ, ಕಾಂಟ್ರಾಕ್ಟ್ ಲೇಬರ್ ಗಳಿಗೆ ಲೈಸೆನ್ಸ್ ಕೊಟ್ಟಿರ್ತಕ್ಕದ್ದೇ ಕಾಯಂ ಸ್ವಭಾವದ ಕೆಲಸಕ್ಕೆ ಕಾಂಟ್ರಾಕ್ಟ್ ಲೈಸೆನ್ಸ್ ಕೊಡೋದಕ್ಕೆ ಕಾಯ್ದೆ ಒಳಗಡೆ ಅವಕಾಶ ಇಲ್ಲ. ಇದ್ರೊಳಗಡೆ ಏನಾಗಿದೆ, ಆಮೇಲೆ ಮಾಲೀಕನಿಗೆ ಕಾಂಟ್ರಾಕ್ಟ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಶ್ವೇತಾ ಸಂಗಮ್ ಅಂತ ಏನು ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಇದ್ದಾರೆ, ಅವರು ಕಾನೂನು ಬಾಹಿರವಾಗಿ ಲೈಸೆನ್ಸ್ ಗಳು ಕೊಟ್ಟಿದ್ದಾರೆ. ಇದೆಲ್ಲ ಏನು ಅಂತಂದ್ರೆ ಅಪಾರ ಪ್ರಮಾಣದಲ್ಲಿ ಲಂಚ ಪಡೆದು ಲೈಸೆನ್ಸ್ ಅನ್ನು ಕೊಡೋದು, ಅದನ್ನು ಮಾಡಿದಾರೆ ಅಯ್ಯಮ್ಮ. ಆ ಮಾಡಿದ್ದ ಒಂದು ಪ್ರತಿಫಲದಿಂದ ಇವಾಗ್ಲೂ ಸಹ ಕಂಪ್ಲೀಟ್ 261 ಜನ ಕಂಪ್ಲೀಟ್ ಒಳಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಟ್ರಾಕ್ಟ್ ಲೈಸೆನ್ಸ್ ಇಲ್ಲದೆ ಇದ್ದಾಗ ಅವ್ರನ್ನ ಯಾವುದೇ ಕಾರಣಕ್ಕೂ ಸಹ ಒಳಗಡೆ ಬಿಡೋದಕ್ಕೆ ಅವಕಾಶ ಇಲ್ಲ. ಅದನ್ನ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿರ್ತಕ್ಕ ಏನು ಅಲ್ಲಿನ ಲೇಬರ್ ಇನ್ಸ್ಪೆಕ್ಟರ್ ಇರ್ಬೋದು, ಲೇಬರ್ ಆಫೀಸರ್ ಇರ್ಬೋದು, ಅಸಿಸ್ಟೆಂಟ್ ಲೇಬರ್ ಕಮಿಷನರ್, ಉಪ ಕಾರ್ಮಿಕ ಆಯುಕ್ತರು ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಬಂದು ನೀವು ಯಾಕೆ ಇದನ್ನ ಒಳಗಡೆ ಮಾಡಿದೀವಿ ಅಂತ. ಈಗ ಆಲ್ರೆಡಿ ಇನ್ಸ್ಪೆಕ್ಟರ್ ಫ್ಯಾಕ್ಟ್ರೀಸ್ಗೆ ನಾನು ಇಂಟಿಮೇಶನ್ ಮಾಡಿದ್ಮೇಲೆ ಒಳಗಡೆ ಇನ್ಸ್ಪೆಕ್ಷನ್ ಮಾಡಿ ಹೌದು ಇಂತಿಂತ ಈ ಜಾಗದಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ರಿಪೋರ್ಟ್ ಮಾಡಿ ವರದಿನೂ ಸಹ ಕಂಪ್ಲೀಟ್ ಕೊಟ್ಟಿದ್ದಾರೆ. ಆದ್ರೆ ಕಾರ್ಮಿಕ ಇಲಾಖೆ ಅಂದ್ರೆ ಇದೇನು ಇನ್ಸ್ಪೆಕ್ಟರ್ ಫ್ಯಾಕ್ಟ್ರೀಸ್ನವ್ರು ಮಾಡಿದ ರೀತಿಯಲ್ಲಿ ಕಾರ್ಮಿಕ ಇಲಾಖೆಯವರಿಗೆ ಅತಿ ಹೆಚ್ಚಿನ ಇದಿರ್ತದೆ. ಏನು ಅಂದ್ರೆ ನೀವು ಕಾನೂನು ವಿರುದ್ಧವಾಗಿ ಮಾಡ್ತಾ ಇರೋದ್ರಿಂದ ನಿಮ್ಮನ್ನ ಪ್ರಾಸಿಕ್ಯೂಟ್ ಮಾಡ್ತೀವಿ ಅಂತ ಪ್ರಾಸಿಕ್ಯೂಟ್ ಮಾಡಬಹುದು. ಪ್ರಾಸಿಕ್ಯೂಟ್ ಮಾಡೋದು ಪವರ್ಸ್ ಕಂಪ್ಲೀಟ್ ಅವ್ರಿಗಿದೆ. ಇವ್ರು ಏನಾಗಿದೆ ಕಂಪ್ಲೀಟ್ ಯಾಕೆ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದ್ರೊಳಗಡೆ ಲಂಚ ಸಿಗ್ತಾ ಇದೆ. ಈ ಮಾರ್ವಾಡಿಗಳು ಏನ್ ಮಾಡ್ತಾ ಇದಾರೆ, ಮೊದಲು ಅವ್ರಿಗೆ ಲಂಚ ಕೊಟ್ಬಿಟ್ಟು ಅವ್ರನ್ನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಅಧಿಕಾರಿ ನೋಡಿ ಆ ಅಮ್ಮ ಈಗ ಕ್ಷಣ ನಡೆದಲ್ಲಿ ಈಗ ನನಗೆ ಹುಷಾರಿಲ್ಲ ಅಂತ ರಜಾ ಹಾಕಿದೆ. ಹೇಗಾಯ್ತಂದ್ರೆ ನಮ್ ಕನ್ನಡ ಗಾದೆ ಮಾತಿದೆಯಲ್ಲ, ಬೇಲಿನೇ ಎದ್ದು ಹೊಲ ಮೇಯ್ದಂತೆ. ಹಂಗೆ ಆಗಿದೆ. ಕಾರ್ಮಿಕರ ಹಿತರಕ್ಷಣೆಗಾಗಿ ಕಾರ್ಮಿಕ ಇಲಾಖೆ ಇದೆ, ಆದ್ರೆ ಈ ಪರಿಸ್ಥಿತಿ ನೋಡಿದ್ರೆ ಆ ಕಾರ್ಮಿಕ ಇಲಾಖೆ ಅಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಆದಂತ ಪರಿಸ್ಥಿತಿ ಇದೆ ಈಗ. ಖಂಡಿತವಾಗೂ. ಯಾಕೆಂತಂದ್ರೆ ಸರ್ ಈಗ ಕನ್ನಡದ ಗಾದೆ ಮಾತಿದೆಯಲ್ಲ, ಹಾಗಾಯ್ತಿದು ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಅಂತ. ಯಾಕಂದ್ರೆ ಕಾರ್ಮಿಕ ಇಲಾಖೆಯಿಂದನೇ ಈ ತಪ್ಪುಗಳು ಸಂಭವಿಸಿವೆ ಅಲ್ವಾ? ಅಂದ್ರೆ ಗ್ಲೇರಿಂಗ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ, ಮಿಸ್ಟೇಕ್ಸ್, ನಾಟ್ ಫಾಲೋವಿಂಗ್ ದಿ ಡಿಕ್ಟೇಟ್ಸ್ ಅಂತ ಹೇಳ್ತೀವಿ, ಲಾ ಅಂತ ಹೇಳ್ತೀವಿ, ಅದಾಗಿದೆ ಅಲ್ವಾ? ಆದ್ರೂ ಕೂಡ ಇಲ್ಲಿ ಈ ಕಾಂಟ್ರಾಕ್ಟ್ ಲೇಬರ್ಸ್ ಒಳಗಡೆ ಕೆಲಸ ಮಾಡ್ತಿದ್ದಾರೆ, ಮಾಡೋಕೆ ಅವಕಾಶ ಇಲ್ಲ. ಸರ್ ಇದು ಯಾಕೆ ಅಂತಂದ್ರೆ ಇದ್ರೊಳಗಡೆ ನನಗೆ ಒಂದು ದುರಂತ ಏನು ಅಂದ್ರೆ, ನಿಮ್ಮ ಇನ್ಚಾರ್ಜ್ ಮಿನಿಸ್ಟ್ರು ಕಾರ್ಮಿಕ ಸಚಿವರು ಕಾರ್ಮಿಕನ ಏನು ಈಸ್ ಕಸ್ಟೋಡಿಯನ್ ಆಫ್ ಎಂಟೈರ್ ಲಾಸ್. ಆ ಕಸ್ಟೋಡಿಯನ್ ಲಾ ಆಗಿರೋದನ್ನ ನೀವು ನಿಮ್ ಜಿಲ್ಲೆ ಒಳಗಡೆ ಇಂಪ್ಲಿಮೆಂಟ್ ಮಾಡಕ್ ಆಗ್ಲಿಲ್ಲ, ರಾಜ್ಯದಲ್ಲಿ ಏನ್ ಮಾಡ್ತೀರಾ ನೀವು? He is not only the custodian of law, but he also needs to protect the interest of the laborers. ಎಲ್ಲಿ ಮಾಡಿದ್ದಾರೆ? ಈಗ ನಿಮ್ಮ ಅದರಲ್ಲಿ ಏರ್ಪೋರ್ಟ್ ಎದುರಿನಲ್ಲೇ ನಡೀತಾ ಇದೆ. ಇವತ್ತು ಚೀಫ್ ಮಿನಿಸ್ಟರ್ಗೆ ಮನವಿ ಪತ್ರ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು. ಅಲ್ಲ ಸರ್, ಇದು ಒಂದು ಹುನ್ನಾರ ಆಗಿರೋಕ್ ಸಾಧ್ಯ ಇದೆಯಾ? ಯಾಕಂದ್ರೆ ಪ್ರೀಶಿಯಸ್ ಪ್ರಾಪರ್ಟಿ, ಬೆಲೆ ಬಾಳುವಂತ ಇದ್ರೊಳಗಡೆ ನನಗನ್ಸುತ್ತೆ ಆ ಪ್ರಾಪರ್ಟಿ ಬಗೆಗೆ ಸಂಶಯ ಇದೆ. ಇದನ್ನ ಕ್ರಮಬದ್ಧವಾಗಿ ಹ್ಯಾಂಡ್ ಓವರ್ ಆಗಿಲ್ಲ. ಸರ್ ಯಾವುದೇ ಜಮೀನ್ ಕೊಟ್ಟಾಗ ಸ್ಥಳೀಯರಿಗೆ ಅವಕಾಶ ಕೊಡ್ಬೇಕು ಕೆಲಸಕ್ಕೆ. ಎರಡನೇದು ಸ್ಥಳೀಯರಿಗೆ ಕಂಪ್ಲೀಟ್ ಕೆಲಸ ಮಾಡೋದು ಮಾತ್ರ ಅಲ್ಲದೆ ಸ್ಥಳೀಯರಿಗೆ ಕೆಲಸ ಕೊಡೋದಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ಬಟ್. ಈಗ ನಾನು ಅವಾಗ್ಲೇ ನನ್ನ ಭಾಷಣದಲ್ಲಿ ಹೇಳ್ತಾ ಇದ್ದೆ, ನಿಮ್ ಕೈಲಿ ನಡೆಸಕ್ಕಾಗ್ಲಿಲ್ಲ ನೀವು ಬಿಟ್ಟು ಹೋಗಿ, ನಾವೇ ತಗೊಂತೀವಿ ಶೇರ್ಸ್ ನ. ಕಾರ್ಮಿಕರು ವಿಲ್ ಟೇಕ್ ದ ಶೇರ್ಸ್ ಅಂಡ್ ವಿಲ್ ರನ್ ದ ಕಂಪನಿ. ಸೊ ಕಾರಣ ಯಾಕೆ ಅಂತಂದ್ರೆ ಇವತ್ತು ಇದು ಒಳ್ಳೆ ಕಂಪನಿ. ಇಡೀ ಪ್ರಪಂಚದಾದ್ಯಂತ ಇಲ್ಲಿ ಮಾಡ್ತಕ್ಕ ವಾಲ್ಸ್ ಏನಾಗಿದೆ ಬಹಳ ಪ್ರಸಿದ್ಧಿಯಾಗಿದೆ. ಇದ್ರ ಬಗ್ಗೆ ಎಲ್ರು ಇಲ್ಲಿರ್ತಕ್ಕವ್ರು ಎಲ್ರು ಸ್ಕಿಲ್ ಲೇಬರ್ಸ್, ದೇ ಆರ್ ನಾಟ್ ಆರ್ಡಿನರಿ ಲೇಬರ್ಸ್. ಅವರು 20-30 ವರ್ಷಗಳಿಂದ ಸ್ಕಿಲ್ ಅಚೀವ್ ಮಾಡಿದ್ದಾರೆ. ನಿಮ್ಗೆ ಯೂಸ್ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಆ ಸ್ಕಿಲ್ ಲೇಬರ್ ನ ತೆಗೆದ್ಬಿಟ್ಟು ನೀನು ಗುಜರಾತ್ ಇಂದ ಎಲ್ಲ ಕಾಂಟ್ರಾಕ್ಟ್ ಲೇಬರ್ ಗಳನ್ನ ತಗೊಂಡ್ ಬಂದು ನಡೆಸ್ತಾರೆ ಅಂತ ಅಂದ್ರೆ ಕನ್ನಡಿಗರಿಗೆ ಅನ್ಯಾಯ. ಯಾಕಂದ್ರೆ ಈಗ ನಾವು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ, ನಿಮ್ಮ ಜಿಲ್ಲೆಯವರೇ ಸರೋಜಿನಿ ಮಹಿಷಿಯವರು ಅವರು ವರದಿ ಇದೆ, ಇದಕ್ಕೆ ಏನ್ ಬೆಲೆ ಇದೆ? ಈಗ ಒಳಗಡೆ ಕೆಲಸ ಮಾಡ್ತಕ್ಕವರಲ್ಲಿ 90% ಎಲ್ಲ ಔಟ್ಸೈಡರ್ಸ್. ಕನ್ನಡದವ್ರು ಯಾರಿದ್ದಾರೆ? ನೀವು ಗುಜರಾತ್ ಇಂದ ಅಂದ್ರೆ ಇಲ್ಲಿನ ಸ್ಕಿಲ್ ಲೇಬರ್ ಬಿಟ್ಬಿಟ್ಟು ಗುಜರಾತ್ ಇಂದ ಯಾಕೆ ತರಿಸಿದ್ದೀರಾ?
ಇದನ್ನ ಬಗ್ಗೆ ಮಾನಿಟರ್ ಮಾಡೋದಕ್ಕೆ ಕಾರ್ಮಿಕ ಸಚಿವರಿಗೆ ಆಗಲ್ವಾ? ಅದರಿಂದ ನನ್ನ ಅಪೀಲ್ ಏನು ಅಂತಂದ್ರೆ, ಈ ಏನ್ ಅಧಿಕಾರಿ ಇದು ಕೊಟ್ಟಿದ್ದಾಳೆ ಇಲ್ಲೀಗಲ್ ಆಗಿ ಕಾಂಟ್ರಾಕ್ಟ್ ಲೈಸೆನ್ಸ್ ಕೊಟ್ಟು ಇಂಪ್ಲಿಮೆಂಟ್ ಮಾಡಿ ಆಕ್ಷನ್ ಮಾಡ್ಲಿಲ್ಲ, ಆ ಎಮ್ಮನ್ ಕೂಡಲೇ ಡಿಸ್ಮಿಸ್ ಮಾಡಿ. ಈವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲ, ಈಗ ಎಮ್ಮ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಆದ್ಮೇಲೆ ಅಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಲೇಬರ್. When in absence of the contract license, they are the regular employees of the company. Our contract workers are continue ಮಾಡಕ್ ಸಾಧ್ಯನೇ ಇಲ್ಲ. ಈಗ ಅವ್ರೆಲ್ರನ್ನೂ ರೆಗ್ಯುಲರೈಸ್ ಮಾಡ್ಬೇಕು ಇವರು. ಇದನ್ನ ಮಾಡಿಲ್ಲ. ನವೆಂಬರ್ ಒಳಗಡೆ ಬೋನಸ್ ಕೊಡ್ಬೇಕು, ಬೋನಸ್ ಕೊಟ್ಟಿಲ್ಲ, ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತಾನೆ 9 ತಿಂಗಳಿಂದ ಸಂಬಳ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಅದ್ರೊಳಗಡೆ ಇನ್ಸ್ಪೆಕ್ಟರ್ ಫ್ಯಾಕ್ಟ್ರೀಸ್ ಹೇಳಿದ್ದಾರೆ, ನೀವು ಸಂಬಳ ಕೊಡ್ಬೇಕು ಅಂತ ಆದೇಶ ಮಾಡಿದ್ದಾರೆ, ಅದನ್ನು ಸಹ ಇಂಪ್ಲಿಮೆಂಟ್ ಮಾಡಿಲ್ಲ. ಅಂದ್ರೆ ಇದೇನು ಅಂದ್ರೆ ಉದ್ದೇಶಪೂರ್ವಕವಾಗಿ ಹಿಂಗ್ ನಡೆಯೋದ್ರ ಬಗೆಗೆ ನನ್ಗನ್ಸುತ್ತೆ ಕಾರ್ಮಿಕ ಸಚಿವರು ಏನ್ ಮಾಡ್ತಾ ಇದ್ದಾರೆ. ನಾವು ಅಪೀಲ್ ಮಾಡಿಲ್ಲ ಅಂತ ಎಲ್ಲ ಅವ್ರ ಊರ್ನವರೇ ಕಲ್ಗಟ್ಟಿಯವರೇ ಹೋಗಿ, ಇದ್ರೊಳಗಡೆ ಬಹಳ ಜನ ಕಲ್ಗಟ್ಟಿಯವರು ಇದ್ದಾರೆ, ಆ ಕಲ್ಗಟ್ಟಿಯವರೇ ಹೋಗಿ ಶಾಸಕರ ಮತಕ್ಷೇತ್ರದಲ್ಲಿ ಹೋಗಿ ಬೇಡ್ಕೊಂಡಿದ್ದಾರೆ. ಸರ್ ನನ್ಗನ್ಸುತ್ತೆ ನಾನು ಐ ರಿಯಲಿ ಅಪ್ರಿಶಿಯೇಟ್ ಮೈ ವರ್ಕರ್ಸ್. ಯಾಕೆಂದ್ರೆ 9 ತಿಂಗಳಿಂದ ಪೇಷನ್ಸ್ ಆಗಿದ್ದಾರೆ ಅಂತಂದ್ರೆ, ಹೊಟ್ಟೆ ಊಟ ಇಲ್ದಿರೋ ಸಮಸ್ಯೆ ಅನುಭವಿಸ್ತಾರೆ ಅಂತಂದ್ರೆ, ನನ್ಗನ್ಸುತ್ತೆ ಇದನ್ನ ಕಾರ್ಮಿಕ ಸಚಿವರು ಮಾನವೀಯ ದೃಷ್ಟಿಕೋನದಿಂದ ಪರಿಶೀಲನೆ ಮಾಡ್ಬೇಕು. ಸರ್ ಅವರು ದಿ ಲ್ಯಾಂಡ್ ಬಿಲಾಂಗ್ಸ್ ಟು ಸ್ಟೇಟ್, ಲಾಸ್ ಯು ಆರ್ ದ ಕಸ್ಟೋಡಿಯನ್. ಇನ್ ಕೇಸ್ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಗೆಟ್ ಔಟ್ ಅಂತ ಹೇಳ್ಬೇಕು. ನೀವ್ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಗೇನ್ ಗೊತ್ತಾ, ನಾನಾ ಅನುಮಾನಗಳು ಬಂದ್ಬಿಡುತ್ತೆ. ಈಗ ಏನೇನೋ ಹೇಳ್ತೀವಿ ಅಂತಂದ್ರೆ ಅನುಮಾನ ಬರ್ತಕ್ಕದ್ದು ಸ್ವಾಭಾವಿಕ. ಯಾಕೆಂದ್ರೆ ಯು ಆರ್ ನಾಟ್ ಇಂಪ್ಲಿಮೆಂಟೆಡ್, ಯು ಆರ್ ನಾಟ್ ಟೇಕನ್ ಆಕ್ಷನ್ ಆನ್ ದ ಮ್ಯಾನೇಜ್ಮೆಂಟ್. ಯಾಕೆ ಇದ್ರ ಬಗೆಗೆ ನಮ್ಮ ಒತ್ತಾಯ ಏನು ಅಂತಂದ್ರೆ, ಕೂಡಲೇ ಈಗ ನಾಡಿದ್ದನ್ನ ಅಲ್ಲಿ ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಒಬ್ಬ ಅಧಿಕಾರಿ, ಈಗ ಇಷ್ಟು ಸಾವಿರಾರು ಜನ ಇಲ್ಲಿ ಇರೋವಾಗ ಮಂಜುನಾಥ ಅಡಿಷನಲ್ ಲೇಬರ್ ಕಮಿಷನರ್ ಇಲ್ಲೇ ಬಂದು ಇಲ್ಲೇ ಆಫೀಸ್ ಇದೆ, ಸ್ವಂತ ಕಚೇರಿ ಇದೆ, ಅಲ್ಲಿ ಬಂದು ಕಚೇರಿಯಲ್ಲಿ ಕುತ್ಕೊಂಡು ಕಂಪ್ಲೀಟ್ ಸಾಲ್ವ್ ಮಾಡ್ಬೇಕು. ಇಲ್ಲಿ ಸ್ಥಳೀಯ ಮುಖಂಡರುಗಳಿದ್ದಾರೆ. ನಾನು ರಿಯಲಿ ನಿಮ್ಮ ಶಾಸಕರುಗಳಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಅವರೆಲ್ಲರೂ ಬಂದಿದ್ದಾರೆ. ಪೂರ್ವ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು ಅಂತ ಕೇಳ್ಬೋದು, ಜಗದೀಶ್ ಶೆಟ್ಟರು ಬಂದಿದ್ರು ಅಂತ ಕೇಳಿದ್ರು. ಅವರು ಬಂದಿದ್ರು, ಜಗದೀಶ್ ಶೆಟ್ಟರು ಬಂದಿದ್ದಾರೆ. ಅದಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ರೈತ ಸಂಘಟನೆಯವರು, ಸ್ಥಳೀಯ ಕನ್ನಡ ಸಂಘಟನೆಗಳು, ಇವರೆಲ್ಲರೂ ಬಂದಿದ್ದಾರೆ. ಅಂದ್ರೆ ನೀವು ಒಂದು ಸ್ಥಳೀಯ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವ್ರಿಗೆಲ್ರಿಗೂ ಮಾನ್ಯತೆ ಕೊಟ್ಟು ಅವ್ರಿಗೆ ನೀವು ಮಾಡ್ಬೇಕು ಅಂತಂದ್ರೆ ಸಚಿವರಾಗಿರ್ತಕ್ಕವ್ರು, ಜಿಲ್ಲಾ ಸಚಿವರಾಗಿರ್ತಕ್ಕವ್ರು ನಿಮ್ದು ಆದ್ಯ ಕರ್ತವ್ಯ. ಇದ್ರ ಬಗ್ಗೆ ಮಾಡ್ಲಿಲ್ಲ ಅಂತಂದ್ರೆ ಅವ್ನು ಇಫ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಲೆಟ್ ಹಿಮ್ ಗೋ ಔಟ್. ಇನ್ನೊಬ್ರು ಅವನು ರನ್ ಮಾಡೋನ್ ಬರ್ತಾನೆ ಸರ್, ರನ್ ಮಾಡಿ. ನೀನೇ ಗೊಡೆ ನಾಯಕ ಅಲ್ಲ, ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ, ಕಂಪನಿ ರನ್ ಮಾಡ್ತಾನೆ. ಈಗ ವಾಲ್ಸ್ ಮಾಡೋದ್ರ ಬಗೆಗೆ ಇದ್ರೊಳಗಡೆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಬಿಡಿಕೆ ಬ್ರ್ಯಾಂಡ್ ವ್ಯಾಲ್ಯೂ ಏನ್ ಗೊತ್ತಾ, ದಟ್ ಹ್ಯಾಸ್ ಗಾಟ್ ವ್ಯಾಲ್ಯೂ. ಈಗ ನಾನು ಸೋಪ್ ಫ್ಯಾಕ್ಟರಿ ಒಳಗಡೆ 25 ವರ್ಷ ನಾನೇ ಹಿಡಿದಿದ್ದೀನಿ. ನಮ್ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ ಅಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ನಲ್ಲಿ ಹೋಗ್ತದೆ. ಸೊ ಇಲ್ಲೂ ಬಿಡಿಕೆ ವಾಲ್ಸ್ ಅಂತಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ. ಆ ಬ್ರ್ಯಾಂಡ್ ವ್ಯಾಲ್ಯೂ ಇಂದ ನೀನ್ ಕಂಪ್ಲೀಟ್ ಯು ಆರ್ ಟೇಕಿಂಗ್ ಅನ್ ಅಡ್ವಾಂಟೇಜ್. ಅದನ್ನ ನಿಲ್ಸು ಕಾರ್ಮಿಕರ ಜೊತೆನಲ್ಲಿ. ಯಾಕೆಂದ್ರೆ ನನ್ಗನ್ಸುತ್ತೆ ಅದ್ರೊಳಗಡೆ ಮಾಲೀಕನು ಸ್ವಲ್ಪ ಸಾಫ್ಟ್ ಆಗಿದ್ರು ಅವ್ರ ಹೆಂಡತಿ ಮತ್ತೆ ಮಗ ದೇ ಆರ್ ಕಿಲ್ಲಿಂಗ್ ದ ಎಂಟೈರ್ ಹುನ್ನಾರ ನಡೆಸ್ತಾ ಇದ್ದಾರೆ. ಅಂದ್ರೆ ಎಷ್ಟು ದೌರ್ಜನ್ಯ ಅಂತಂದ್ರೆ, ಅವರು ಕಾರ್ಮಿಕರಂದ್ರೆ ಕಾಲಿನ ಕಸಕ್ಕಿಂತ ಕೆಟ್ಟದಾಗಿ ನೋಡ್ತಾರೆ. ಅದು ಇಟ್ ಹರ್ಟ್ಸ್ ಮೀ ವೆರಿ ಮಚ್ ಅದೇ ಒಬ್ಬ ಮುಖಂಡನಾಗಿ. ಸೊ ನನ್ಗನ್ಸುತ್ತೆ ಇದನ್ನ ಯಾವುದೇ ಆಗ್ಲಿ ಇದನ್ನ ನೆರವೇರೋವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಆಗ್ತದೆ. ಏನೇ ಆದ್ರೂ ಸಹ ಇದನ್ನ ವಿಲ್ ನಾಟ್ ವಿತ್ಡ್ರಾ ಇಟ್ ಅಂಡ್ ವಿಲ್ ಕಂಟಿನ್ಯೂ. ಸರ್, ಇದು ಪರಿಸ್ಥಿತಿಯನ್ನ ನೀವೇನ್ ವಿವರಿಸಿದ್ ನೋಡಿದ್ರೆ, ಈ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಅನುರಾಗ ಅರಳಿತು ಅನ್ನೋ ಒಂದು ಚಲನಚಿತ್ರ ಬಹಳ ನಮ್ಮ ಕಾರ್ಮಿಕರಿಗೆ ಇಷ್ಟವಾದಂತಹ ಚಿತ್ರ. ಅದು ಕಾರ್ಮಿಕರಿಗೆ ಅಷ್ಟೇ ಏಕೆ, ಎಲ್ಲರಿಗೂ ಇಷ್ಟವಾದಂತಹ ಚಿತ್ರ. ಅದು ಮರುಕಳಿಸ್ತಾ ಇದೆಯೇನೋ ಅನ್ನೋ ಒಂದು ಭಾವನೆ. ಸರ್, ಕಾರ್ಮಿಕರ ಬಗೆಗೆ, ರೈತರ ಬಗೆಗೆ ಏನು ಆಳ ವರ್ಗಕ್ಕೆ ಎಲ್ರಿಗೂ ಏನೋ ಕಾನ್ಸೆಪ್ಟ್ ಇದೆ. ಈ ವ್ಯವಸ್ಥೆನ ನಿರ್ಮಾಣ ಮಾಡ್ತಕ್ಕವು 2 ವರ್ಗ, ಕಾರ್ಮಿಕ ವರ್ಗ ಮತ್ತೆ ರೈತರು. ಸಂಪತ್ತನ್ನ ಕ್ರಿಯೇಟ್ ಮಾಡಿರೋರು ಅವರೇ, ಸಂಪತ್ತನ್ನ ಸೃಷ್ಟಿ ಮಾಡ್ತಕ್ಕವ್ರವ್ರೆ, ಬೆವ್ರನ್ನ ಸುರಿಸ್ತಕ್ಕವ್ರವ್ರೆ, ಬೆವ್ರನ್ನ ಬೆಲೆನ ತಂದ್ಕೊಡ್ತಕ್ಕವ್ರವ್ರೆ. ಅವ್ರ ಬಗ್ಗೆ ಯಾವುದೇ ವ್ಯವಸ್ಥೆ ತಿರಸ್ಕಾರ ಮಾಡಿದ್ರೆ ಅದರ ಪನಿಷ್ಮೆಂಟ್ ಅವ್ರಿಗೆ ಆಗೇ ಆಗ್ತದೆ. ಸೊ ನಾನೇನು ಅಂದ್ರೆ, ಇವತ್ತು ಇಲ್ಲಿರ್ತಕ್ಕ ಎಲ್ಲ ಕಾರ್ಮಿಕರೇನು ಅಂತಂದ್ರೆ 9 ತಿಂಗಳಿಂದ ಅವರು ಸಹಿಸ್ಕೊಂಡು ಹೋಗ್ತಾ ಇದಾರಲ್ಲ, ಮಾಲೀಕ ಖುಷಿಯಾಗಿರ್ಬೇಕು. ಇನ್ ಯಾವುದೇ ಪ್ರವೋಕ್ ಆದ್ರೂ 5 ನಿಮಿಷದ ಕೆಲಸ, ಇಟ್ಸ್ ಅ ಮ್ಯಾಟರ್ ಆಫ್ ಸೆಕೆಂಡ್ಸ್ ಅಷ್ಟೇ.
ಅಲ್ಲ ಸರ್, ದೀಪಾವಳಿ ಹಬ್ಬದಲ್ಲಿ ಎಷ್ಟೋ ಫ್ಯಾಕ್ಟರಿ ಓನರ್ಸ್ ಗಳು ಬೋನಸ್ ಅಂತ, ಗಿಫ್ಟ್ ಅಂತ, ಕೊಡುಗೆ ಅಂತ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಪಾಪ ಅವ್ರಿಗೆ ಬೇಸಿಕ್ ವೇತನನೂ ಇಲ್ಲ. ಬೇಸಿಕ್ ವೇತನ ಇಲ್ಲ. ಈಗ ನನ್ಗನ್ಸುತ್ತೆ ಹುಬ್ಬಳ್ಳಿನಲ್ಲಿ ಸಾರ್ವಜನಿಕ ಸಹಾಯ ಮಾಡ್ತಾ ಇದ್ದಾರೆ, ಅವ್ರ ಹೋರಾಟಕ್ಕೆ ಊಟ ಹಾಕ್ಸ್ತಾ ಇದ್ದಾರೆ, ಟೀ ಕೊಡ್ತಾ ಇದ್ದಾರೆ, ರೋಡ್ ನಲ್ಲಿ ಹೋಗ್ತಕ್ಕವ್ರು ಎಲ್ಲರೂ ಅನುಕಂಪ ತೋರಿಸ್ತಾ ಇದ್ದಾರೆ. ನನ್ಗನ್ಸುತ್ತೆ ನಿನ್ಗೊಬ್ಬ ಮಾಲೀಕನಾಗಿ ನಿನ್ನ ಕಾರ್ಮಿಕರನ್ನ ಬೀದಿ ಮೇಲೆ ಬಿಟ್ಟಿದ್ಯಾ ಅಂತ ನಾಚಿಕೆ ಆಗ್ಬೇಕು, ಅವ್ರಿಗೆ ನಾಚಿಕೆ ಆಗ್ಬೇಕು. ನಾನು ಏನು ಇವತ್ತು ಯಾವ ರೀತಿ ಭಿಕ್ಷದ ವ್ಯವಸ್ಥೆನಲ್ಲಿ ನಾನು ಆ ಕಾರ್ಮಿಕರನ್ನ ಇಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಅವ್ನಿಗೆ ನಾಚಿಕೆ ಆಗ್ಬೇಕು. ಒಂದು ಕಾಲದಲ್ಲಿ ವೈಭವೋಪೇತ ಇತಿಹಾಸನ ಹೊಂದಿದಂತ ಬೇಡಿಕೆ ಅಲ್ವಾ, ಇಡೀ ವಿಶ್ವಕ್ಕೆ ಮಾದರಿ. ಹುಬ್ಬಳ್ಳಿ ಅಲ್ಲಿ ವಾಲ್ ಇಂಡಸ್ಟ್ರಿ ಅಂದ್ರೆ ಹುಬ್ಬಳ್ಳಿಯನ್ನ ನೋಡ್ತಕ್ಕಂತ ಒಂದು ಕಾಲ. ಆಗ್ಲೇ ನೀವು ಹೇಳಿದ್ರಿ ಗುಡ್ ವಿಲ್, ರೆಪ್ಯುಟೇಷನ್, ಅದನ್ನ ಇವರು ಅಂಡ್ಯೂ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ತಿದಾರೇನೋ ಅನ್ನೋ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ್ ಬಳಸ್ಕೊಳ್ತಾ ಇದ್ದಾರೆ ಸರ್, ಅಷ್ಟೇ. ಅದ್ರೊಳಗಡೆ ಅದ್ರ ಗುಣಮಟ್ಟ ನಾವ್ ಹೇಳಿದ್ರೆ ಅಂದ್ರೆ ನಿಮ್ಗೆ ಬೇಜಾರಾಗ್ಬಿಡ್ತದೆ, ಹೇಳಕ್ ಹೋಗಲ್ಲ. ಈಗ ಅಂದ್ರೆ ಇವ್ರ ಏನ್ ಗೊತ್ತಾ, ಓನ್ಲಿ ಬಿಸ್ನೆಸ್ ಇಸ್ ದೇರ್ ಇಂಟೆನ್ಷನ್, ಲಾಭ ಮಾಡ್ಬೇಕಷ್ಟೇ. ಇದ್ರೊಳಗಡೆ ಏನು ಗೊತ್ತಾ, ಇನ್ಸ್ಪೆಕ್ಟರ್ ಫ್ಯಾಕ್ಟ್ರೀಸ್ನವರು ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಇಬ್ರು ಸಹ ರೂಟ್ ಕಾಸ್ ಫಾರ್ ದಿ ಎಂಟೈರ್ ಸ್ಪಾಯಿಲ್ ಇವ್ರ ಇಶ್ಯೂಸ್ ಬಗ್ಗೆ ಅವ್ರು ಕರೆಕ್ಟ್ ಆಗಿದ್ರೆ ಏನೂ ಆಗಲ್ಲ ಸರ್. ಲಾ ಇಂಪ್ಲಿಮೆಂಟೇಶನ್ ಮಾಡ್ಬೇಕು. ಈಗ ನಿಮ್ಮ ಪ್ರಮುಖ ಬೇಡಿಕೆ ಒಂದು, ಈಗ ನೀವು ಹೇಳಿದಾಗೆ ಬೆಂಗಳೂರಲ್ಲಿ ರಾಜ್ಯ ಸಂಧಾನ ಸಭೆ ಅವಶ್ಯಕತೆ ಇಲ್ಲ, ಹುಬ್ಳಿಯಲ್ಲಿ ಆಗ್ಬೇಕು ಅನ್ನೋದು. ಯಾಕಂದ್ರೆ 14ನೇ ತಾರೀಕಿಗೆ ಏನೋ ಸಭೆಯನ್ನ ಏರ್ಪಡಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಸರ್ 14ನೇ ತಾರೀಕು ಬೆಂಗಳೂರಿನಲ್ಲಿ ಕಂಪ್ಲೀಟ್ ಅಡಿಷನಲ್ ಲೇಬರ್ ಕಮಿಷನರ್ ಒಂದು ಮೀಟಿಂಗ್ ಕರೆದಿದ್ದಾರೆ. ನಾವು ಮೊದ್ಲೇ ಹೇಳಿದ್ವಿ, ನೀವೇನೇ ಮಾಡೋದಿದ್ರೆ ಹುಬ್ಬಳ್ಳಿನಲ್ಲಿ ಮಾಡಿ, ನೀವೇ ಬನ್ನಿ, ನೀವು ಒಬ್ರಿರ್ತೀರಾ, ಇಲ್ಲೆಲ್ಲರೂ ಆಫೀಸ್ ಬೇಯರ್ಸ್ ಇರ್ತಾರೆ, ಸ್ಥಳೀಯ ರಾಜಕಾರಣಿಗಳಿರ್ತಾರೆ, ಅವ್ರ ಸಮ್ಮುಖದಲ್ಲಿ ಆಗ್ಲಿ ಅಂತ. ಅವ್ರೇನು ಅಂತಂದ್ರೆ ಅವನು ಬಹಳ ಕುತಂತ್ರಿ, ಅಡಿಷನಲ್ ಲೇಬರ್ ಕಮಿಷನರ್, ಇಲ್ಲೇ ಬರ್ಲಿ, ಸೊ ಬಂದಾಗ ಕಂಪ್ಲೀಟ್ ನಾನು ಏನ್ ಬೇಕಾದ್ರೂ ಅಡ್ವೈಸ್ ಮಾಡ್ಬೋದು ಅನ್ನೋ ಒಂದು ಭಾವನೆಯನ್ನು ಮಾಡ್ತಾ ಇದ್ದಾನೆ. ಅದು ಒಂದು ಬೇಡಿಕೆ. ಅದಾಗ್ಲಿಲ್ಲ ಅಂತಂದ್ರೆ ಅವನೇ ವ್ಯವಸ್ಥೆನೇ ಇಲ್ಲಿ ಬರಂಗ ಅದನ್ನ ಮಾಡೋಂಥದ್ದು ನಮ್ಗೆ ಶಕ್ತಿ ಇದೆ, ನಾವು ಮಾಡ್ತೇವೆ. ಎರಡನೇದೇನ್ ಗೊತ್ತಾ, 41 ಜನನ ಅನ್ಕಂಡೀಷನಲ್ ಒಳಗಡೆ ತಗೋಬೇಕು. 12 ಜನ ಆಫೀಸ್ ಬೇರರ್ಸ್ ಸಸ್ಪೆಂಡ್ ಮಾಡಿದಾನೆ, ಅವ್ರನ್ನ ಒಳಗಡೆ ತಗೋಬೇಕು. ಇದನ್ನ ಒಳಗಡೆ ತಗೊಂಡು ದೆನ್ ಉಳಿದಿದ್ದನ್ನೆಲ್ಲ ಡಿಸ್ಕಷನ್ ಮಾಡೋದಕ್ಕೆ ಮಾಡ್ಬೇಕಷ್ಟೇ. ಈಗ ಹಾಗಿದ್ರೆ 14ನೇ ತಾರೀಕು ಅಂದ್ರೆ ಬಂದೇ ಬಿಡ್ತು, ಇವತ್ತು 12 ಆಲ್ರೆಡಿ. ಸೊ ಈಗ 14ನೇ ತಾರೀಕಿಗೆ ನೀವು ಅಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಬೈಕಾಟ್ ಮಾಡ್ತಾ ಇದ್ದೀರಾ? ಸರ್ ಬೈಕಾಟ್ ಮಾಡೋದು ಬೇಡ ಅಂತ. ಯಾಕೆ ಅಂತಂದ್ರೆ ನಾಳೆ ದಿವಸ ಅವ್ರು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ನಾವ್ ಮೀಟಿಂಗ್ ಕರೆದಿದ್ರು ಬರ್ಲಿಲ್ಲ, ದೇ ಆರ್ ಡೂಯಿಂಗ್ ಇಲ್ಲಿಗಲ್ ಸ್ಟ್ರೈಕ್. ಮೊನ್ನೆನೇ ಯಾರಿಗೋ ಪೊಲೀಸ್ನವ್ರು ಫೋನ್ ಮಾಡಿದಂತೆ, ಅವನು ಅಡಿಷನಲ್ ಲೇಬರ್ ಕಮಿಷನರ್, ಅವ್ರು ಇಲ್ಲಿಗಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಪರ್ಮಿಷನ್ ಕೊಡ್ಬೇಡಿ ಅಂತ. ಅಂದ್ರೆ ಇವ್ರೇನ್ ಗೊತ್ತಾ, ಇವತ್ತು ಬ್ಯೂರೋಕ್ರಸಿ ಇದೆಯಲ್ಲ, ಅವ್ರು ಮಾಡೋ ಹಲ್ಕ ಕೆಲಸನ ನಮ್ ವಿರುದ್ಧ ಆಗ್ತಾರೆ. ಅದ್ರಿಂದ ಅಟೆಂಡ್ ಮಾಡ್ತೇವೆ, ಇಲ್ಲ ಅಂದ್ರೆ ಇನ್ ಅಬ್ಸೆನ್ಷಿಯಾ ನಿರ್ಧಾರ ತಗೊಳ್ಳೋ ಸಾಧ್ಯತೆ ಇರ್ತದೆ. ಆದ್ರಿಂದ ನಾವು ಅದ್ರೊಳಗಡೆ ಅಟೆಂಡ್ ಮಾಡ್ತೇವೆ. ಆಗ್ಲಿಲ್ಲ ಅಂತಂದ್ರೆ ನೇರ ಹೋರಾಟಕ್ಕೆ ಆಮೇಲೆ ಇಳಿತೇವೆ. ಆಮೇಲೆ ವಿ ನೋ ಹೌ ಟು ಹ್ಯಾಂಡಲ್ 5 ನಿಮಿಷಕ್ಕೆ ವಿತ್ ದಿ ಪೊಲೀಸ್ ಸಪೋರ್ಟ್ ಓನ್ಲಿ ವಿ ಆರ್ ಡೂಯಿಂಗ್, ಅದನ್ನ ಮಾಡ್ತೇವೆ. ಜನಕನ್ನಡ ಮಾಧ್ಯಮದ ಪರವಾಗಿ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಬೇಗನೆ ನ್ಯಾಯ ದೊರಕಲಿ, ಪರಿಹಾರವಾಗ್ಲಿ, ಮತ್ತು ಈ 41 ಜನ ಕುಟುಂಬಗಳು ಪಾಪ ಬೀದಿ ಪಾಲಾಗಿವೆ, ಅವರಿಗೆ ರಕ್ಷಣೆ ಸಿಗಲಿ, ಮತ್ತು 12 ಜನ ಏನು ಅಮಾನತುಗೊಂಡಿದ್ದಾರೆ ಅವರನ್ನು ಕೂಡ ಮತ್ತೆ ಮರು ಸೇರ್ಪಡೆಗೊಳಿಸುವಂತ ಆಗ್ಲಿ ಅಂತ ಆಶಿಸ್ತಾ ಶುಭ ಹಾರೈಸ್ತಾ ಇದ್ದೇವೆ ಸರ್. ನಿಮ್ಮ ಈ ವಾಹಿನಿ ಈ ಒಂದು ಕಳಕಳಿಯಿಂದ ಕಾರ್ಮಿಕರ ಬಗೆಗೆ ಗಮನ ಹರಿಸಿರ್ತಕ್ಕದ್ರ ಬಗ್ಗೆ ನಾನು ಬಹಳ ಒಬ್ಬ ಕಾರ್ಮಿಕ ಮುಖಂಡನಾಗಿ ತಮಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕೆಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅಟ್ಲೀಸ್ಟ್ ಜನಗಳಿಗೆ ಸ್ಪಂದಿಸ್ತಾ ಇದೆ. ದೊಡ್ಡ ಮೀಡಿಯಾ ಯಾವ ತರ ಸ್ಪಂದಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ, ಅವ್ರು ಯಾರು ಬರೋದೇ ಇಲ್ಲ. ಆದ್ರೆ ಇವತ್ತು ನೀವೇನ್ ಗೊತ್ತಾ, ನಿಜವಾದ ಜನಕ್ಕೆ ಬೇಕಾಗಿರ್ತಕ್ಕದನ್ನ, ಜನಗಳ ಅನಿಸಿಕೆ, ಅನುಭವ, ನೋವು, ನಲಿವಿನ ಬಗೆಗೆ ನೀವು ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ದೀರಲ್ಲ, ಅದರಿಂದ ತಮ್ಮ ಮಾಧ್ಯಮಕ್ಕೆ ನಮ್ಮ ಎಲ್ಲ ಕಾರ್ಮಿಕರ ಪರವಾಗಿ ತಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಧನ್ಯವಾದ ಸರ್, ಒಳ್ಳೆಯದಾಗಲಿ. ಕಾರ್ಮಿಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಹೋರಾಟಕ್ಕೆ ಮುಂದಾಗಿ ಕಳೆದ 9 ತಿಂಗಳಿಂದ 41 ಜನ ಕಾರ್ಮಿಕರನ್ನ ಬೀದಿ ಪಾಲು ಮಾಡಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ, ಕಳೆದ 9 ತಿಂಗಳಿಂದ 41 ಜನ ಕಾರ್ಮಿಕರನ್ನ ಅನ್ಯಾಯವಾಗಿ ಬೀದಿ ಪಾಲು ಮಾಡಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ, ನಮ್ಮ ಯಾವುದೇ ಸಂಸ್ಥೆ ಇಲ್ಲದೆ ಗುಜರಾತ್ ರಾಜ್ಯಕ್ಕೆ ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಿರುವ ಗುಜರಾತ್ ರಾಜ್ಯ ಮಾಲೀಕರಿಗೆ, ನಮ್ಮ ಯಾವುದೇ ಸಂಸ್ಥೆ ಇಲ್ಲದೆ ಗುಜರಾತ್ ರಾಜ್ಯಕ್ಕೆ ವರ್ಗಾವಣೆ ಮಾಡಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ, ಕನ್ನಡಿಗ ಸ್ಥಳೀಯ ಕಾರ್ಮಿಕರ ವಿರೋಧಿಯಾಗಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ, ಕನ್ನಡಿಗ
ಸ್ಥಳೀಯ ಕಾರ್ಮಿಕರ ವಿರೋಧಿಯಾಗಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ ಕಾರ್ಮಿಕರನ್ನ ಕೀಳಾಗಿ ಕಾಣುತ್ತಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ ಕಾರ್ಮಿಕರನ್ನ ಕಸದಂತೆ ಕಾಣುತ್ತಿರುವ ಗುಜರಾತ್ ರಾಜ್ಯದ ಮಾಲೀಕರಿಗೆ ಏನೇ ಬರಲಿ ಏನೇ ಬರಲಿ ಕಾರ್ಮಿಕರ ಐಕ್ಯತೆ ಕಾರ್ಮಿಕರ ಐಕ್ಯತೆ ಕಾರ್ಮಿಕರ ಹೋರಾಟಕ್ಕೆ ಕಾರ್ಮಿಕರ ಹೋರಾಟಕ್ಕೆ ರೈತ ವರ್ಗದ ದಾರಿ ತಪ್ಪಿಸಿರುವ ಪಂಜಾಬ್ ರಾಜ್ಯದ ಚರಣ್ದೀಪ್ ಸಿಂಗ್ಗೆ